ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ನಾನು ಇವತ್ತು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನು ಬಳಸಿ. ಮೆಂತ್ಯ ಸೊಪ್ಪಂತರೂ ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಅದು ಬೇರೆ ಏನಂತಂದ್ರೆ ಅದು ದಿಂಡೆಲ್ಲ ಬಿಟ್ಟು ಬರೀ ತಪ್ಪಲ ತೊಗೊಂಡ್ರು ತುಂಬ ಒಳ್ಳೆಯದು. ಬಟ್ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರಾಯ್ತು ಅಂತಂದೇಳಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಳೆದೇ ಇತ್ತು ಸೊಪ್ಪು ಅಂತಂದೇಳಿ. ಇಲ್ಲಾಂದರೆ ಇದು ಮೆಂತ್ಯ ಪರೋಟಕ್ಕೆ ಏನು ಮಾಡ್ತಾರೆ ಅಂದರೆ ಎಲೆ ಅಷ್ಟೇ ತೊಗೊಂಡು ಹಿಂದಿಂದು ದಿಂಡೆಲ್ಲ ಬಿಟ್ಬಿಡ್ತಾರೆ. ಬಟ್ ದಿಂಡೊಳಗೇ ಜಾಸ್ತಿ ಸತ್ವ ಇರೋದು ಅಂತಂದು ಹೇಳಿಬಿಟ್ಟು ನಾನು ಏನಂತಂದರೆ ಅದು ದಿಂಡನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟು ತಗೊಂಡು ಇದನ್ನು ನಾನು ಜರಡಿ ಹಿಡ್ತಾ ಇದ್ದೀನಿ. ಈ ಚಪಾತಿ ಹಿಟ್ಟಿಗೆ ನಾನು ಅದು ಹಾಕಿ ಮಿಕ್ಸ್ ಮಾಡೋದಲ್ಲ, ಅದಕ್ಕೆ ಇದೆಲ್ಲ ಜರಡಿ ಹಿಡ್ಕೊಂಡು ನಂತರ ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಏನು ಮಾಡಿದ್ದೀನಿ ಅಂತಂದ್ರೆ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಅದು ಟೇಸ್ಟ್ ಅನ್ಸತಿ. ಹಾಗೆ ಮತ್ತು ಇಲ್ಲಿ 1 ಇಂಚಿನಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಮತ್ತು ನೀವು ಹಸಿಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ರಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಅದನ್ನು ಹಾಕ್ಕೊಂಡ್ಬಿಟ್ಟು ಏನು ಚಟ್ನಿ ಅದೆಲ್ಲ ಏನು ಹಚ್ಕೊಳ್ಳೋದೇನೋ ಕೂಡ ನೀವು ಇಲ್ಲಿ ಹಾಗೆ ತಿನ್ಬೋದು. ಅದಕ್ಕೆ ನಾನು ಲೈಟಾಗಿರಲಿ ಅಂತಂದೇಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಉಪ್ಪು ಇದಕ್ಕೆ ಹಾಕ್ಕೊಂಡು ನಾನು ಸ್ವಲ್ಪ ಚಪಾತಿ ಹಿಟ್ಟಿಗೂ ಕೂಡ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಕ್ಕೊಂಡು. ಹಾಗೆ ಇದನ್ನು ತಿರಿಯಾಗಿ ಅವಳು ಚವಳಾಗಿ ನಾನು ರುಬ್ಕೊಂಬಂದೆ ನೋಡ್ರಿ ಇಲ್ಲಿ. ಅಂದರೆ ಈ ಥರ ಇತ್ತಂದರೆ ಚೆನ್ನಾಗಿ ಇದ್ರ ಮಿಕ್ಸ್ ಮಾಡ್ಕೊಂಡ್ರೆ ಅಲ್ಲಿ ಆ ಫ್ಲೇವರ್ ಬರ್ತಾಯಿದ್ರೆ ಶುಂಠಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ನಮಗೇನು ಅಷ್ಟೊಂದು ಫ್ಲೇವರ್ ಗೊತ್ತಾಗಂಗಿಲ್ಲ. ಬಟ್ ಭಾಳ ಟೇಸ್ಟ್ ಅನ್ನಿಸ್ತಾವೆ ಅಷ್ಟೇ. ಪರ್ಟಿಕ್ಯುಲರ್ ಫ್ಲೇವರ್ ಅಂತಂದೇಳಿ ಗೊತ್ತಿಡೋಂಗಿಲ್ಲ ಅಷ್ಟೇ. ಇದಕ್ಕೆ ಇದು ಹಾಕಿಬಿಟ್ಟು ಆಮೇಲೆ ನಾನು ಇಲ್ಲಿ ಅಷ್ಟು ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಇಲ್ಲಿ ಅರಿಶಿನ ಪುಡಿ ಮತ್ತು ಇಲ್ಲಿ ಒಂದು ಸಣ್ಣದ ಬಟ್ಲಷ್ಟು ನಾನು ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಹಾಕೋದ್ರಿಂದ ಏನಂದರೆ ಸಾಫ್ಟಾಗಿರ್ತಾವೆ. ನೀವು ಟಿಫಿನ್ ಬಾಕ್ಸಿಗೆಲ್ಲ ಮಾಡಿ ಕಟ್ಟೋದಾದ್ರೆ ಮಕ್ಕಳಿಗಾಯಿತು ಅಥವಾ ದೊಡ್ಡರಿಗೆ ಟಿಫಿನ್ ಬಾಕ್ಸಿಗೆ ಕಟ್ಟೋದಾದ್ರೆ ಮಧ್ಯಾಹ್ನ ಕೂಡ ಸಾಫ್ಟಾಗಿರ್ತಾವೆ. ಅದ್ರ ಸಂಬಂಧ ನಾನು ಇಲ್ಲಿ ಏನಂತಂದರೆ ಮೊಸರು ಹಾಕೋಬೇಕು. ಮೊಸರು ಹಾಕೋದ್ರಿಂದ ಸಾಫ್ಟಾಗಿರ್ತಾವೆ. ನಾನು ಇಲ್ಲಿ ಒಂದು ಬಟ್ಲದಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ, ಚಿಕ್ಕ ಬಟ್ಲದಷ್ಟು. ಅದಕ್ಕೆ ನಾವು ಕರೆಕ್ಟಾಗಿ ಅಳತಿನೇ ಬೇಕು ಅಂತಲ್ಲ, ನಿಮಗೆ ಗೊತ್ತಾಗುತ್ತಾ ಹಾಕ್ಕೊಳೋದು ಎಷ್ಟು ಅಂತಂದೇಳಿ ನೋಡಿರಿ. ನಾನು ಚಿಕ್ಕ ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಅಷ್ಟು ಪುಡಿನ ಹಾಕ್ಕೊಂಡೆ. ಸರಿ, ಇವನು ಫಸ್ಟಿಗೆ ನಾನೇನಂದರೆ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಫಸ್ಟ್ ಎಲ್ಲ ಇದರಲ್ಲಿ ಪದಾರ್ಥ ಎಲ್ಲ ಕರೆಕ್ಟಾಗಿ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಆಗಲಿ ಅಂತ. ಆಮೇಲೆ ನಂತರ ನೀರು ಎಷ್ಟೆಷ್ಟು ಬೇಕಾಗುತ್ತೆ ನೋಡು ಅಷ್ಟನ್ನು ನಾನು ನಾನು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಬೇಕಂದರೆ ನೀವು ರುಚಿಗೆ ಮತ್ತೊಂದು ಸಲ ನೋಡಿಕೊಂಡು ಮತ್ತೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇದಕ್ಕೆ ಎಲ್ಲ ಅಮ್ಮಂದರಿಗೆ ಮಕ್ಕಳದೇ ಚಿಂತೆ. ನಮ್ಮ ಮಕ್ಕಳು ಆ ಸೊಪ್ಪು ತಿನ್ನಲ್ಲ, ಈ ಪಲ್ಯ ತಿನ್ನಂಗಿಲ್ಲ ಅಂತಂದೇಳಿ, ಅಥವಾ ಟಿಫಿನ್ ಬಾಕ್ಸಿಗೆ ಇವತ್ತೇನಪ್ಪ ಕಟ್ಟೋದು ಹೊಸದು ಅಂತಂದೇಳಿ ಅನ್ನೋರಿಗೆಲ್ಲ ಈ ಥರದ್ದೊಂದು ಮಾಡ್ಕಟ್ಬೋದು. ಮಕ್ಕಳೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಅದು ಕಲರೆಲ್ಲ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಏನಂತಂದ್ರೆ ಟೇಸ್ಟ್ ಅನಿಸುತ್ತಲ್ಲ, ಕಟ್ಕೊಂಡು ಹೋಗೋಕ್ಕೆಲ್ಲ ಕಿರಿಕಿರಿ ಮಾಡೋಂಗಿಲ್ಲ. ಮತ್ತು ಹಾಗೆ ಸೊಪ್ಪು ತಿಂದ್ರು ಅನ್ನೋ ಸಂತೋಷ ಎಲ್ಲ ಅಮ್ಮಂದ್ರಿಗೂ ಅದು ತೃಪ್ತಿದಾಯಕ ಆಗುತ್ತೆ. ಅದ್ರ ಸಂಬಂಧ ಈ ಥರದ್ವೆಲ್ಲ ನಾವು ಮೆಂತ್ಯ ಪರೋಟ, ಪಾಲಕ್ ಪರೋಟ, ಆಲೂ ಪರೋಟ ಅಂತಂದು ಹೇಳಿ ದಿನ ಒಂದೊಂದು ಪರೋಟ ಮಾಡೋದ್ರಿಂದ ವೆಜಿಟೇಬಲ್ ಎಲ್ಲನೂ ತಿಂದಂಗಾಗುತ್ತೆ ಮಕ್ಕಳು. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ಸಿದ್ರು ಪರವಾಗಿಲ್ಲ, ಅಮ್ಮಂದಿರು ಕಷ್ಟ ಪಡ್ಕೊಂಡು ಅದನ್ನು ಚೆನ್ನಾಗಿ ತಿಂತಾರಪ್ಪ ಅಂತಂದರೆ ಈ ಥರದ್ದೆಲ್ಲ ಮಾಡ್ಬೋದು. ಹಾಗೆ ನಾನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಇದನ್ನು ನೆನೆಲಿಕ್ಕೆ ಇಟ್ಟಿದ್ದೆ. ಈಗ ಚಪಾತಿ ಗಾತ್ರದಷ್ಟು ಉಂಡಿ ನಾನು ತೊಗೊಂಡ್ಬಿಟ್ಟು ಇದನ್ನು ನಾನು ರೌಂಡಾಗಿ ಮಾಡಿಕೊಂಡು ಮತ್ತೆ ಇದಕ್ಕೊಂದು ಸ್ವಲ್ಪ ಮಧ್ಯೆ ಆಯಿಲ್ ಹಚ್ಚಿಕೊಂಡು ನಾನು ತ್ರಿಕೋನ ಗಾತ್ರಿ ಮಾಡಿಕೊಂಡು ಇದು ಮತ್ತೆ ಲಟ್ಟಿಸ್ತೀನಿ. ಇಲ್ಲಿ ನೀವು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋದಾತು ಅಂತಂದರೆ ನೀವು ಸೇಪನ್ನು ಒಂದು ಸ್ವಲ್ಪ ಅವ್ರಿಗೆ ಟ್ರಯಾಂಗಲರು, ಸ್ಕ್ವೇರು ಇದೆಲ್ಲ ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ನಾನಿಲ್ಲಿ ನಾವೇ ದೊಡ್ಡರು ತಿಂತಾ ಇರೋದು ಅಂತಂದೇಳಿ ನಾನು ರೌಂಡಾಗೆ ಮಾಡಿದ್ದೀನಿ. ನೀವು ಮಕ್ಕಳು ತಿಂತಾರಪ್ಪ ಅನ್ನೋದಾದರೆ ಟ್ರಯಾಂಗಲರ್ ಕಟ್ಟ್ರಿ, ಭಾಳ ಖುಷಿಲೇ ಎಲ್ಲ ಡಬ್ಬಿ ಖಾಲಿ ಮಾಡ್ಕೊಂಬರ್ತಾರೆ ನೋಡ್ರಿ. ನೀವು ಡಬ್ಬಿ ಖಾಲಿ ಮಾಡ್ಕೊಂಬಂದ್ರು, ನೀವು ಕಟ್ಟಿದ ಮೇಲೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೌದು ಅಂತಂದೇಳಿ, ಖಾಲಿ ಮಾಡ್ಕೊಂಬಂದ್ರು ಅಂತಂದೇಳಿ ನನಗೂ ಖುಷಿ ಆಗುತ್ತೆ. ಮತ್ತು ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಕ್ಳಿಗೆ ಕಟ್ಟೋದಾದ್ರೆ ಮಕ್ಳು ತಿನ್ಸೋದಾದ್ರೆ ತುಪ್ಪನೂ ಹಾಕಿ ಮಾಡಿಕೊಡಿ, ಅದು ಒಂಥರ ಫ್ಲೇವರ್ ಚೆನ್ನಾಗಿರ್ತೈತಿ ಮತ್ತು ಟೇಸ್ಟ್ ಅನ್ನಿಸ್ತವೆ ಮಕ್ಕಳಿಗೆಲ್ಲ. ಅವ್ರಿಗೆ ಕಣ್ಣಿಗೂ ಚೆಂದ ಅನಿಸಿರ್ಬೇಕು, ಬಾಯಿಗೂ ಟೇಸ್ಟ್ ಅನಿಸಿರ್ಬೇಕು, ಆ ಥರನೇ ಮಾಡಿ ಕಟ್ಟಬೇಕು. ಅದು ಚಿಕ್ಕ ಮಕ್ಕಳು ಅಂದರೆ ಒಂದು ಸ್ವಲ್ಪ ಫಿಫ್ತ್ ಸ್ಟ್ಯಾಂಡರ್ಡ್ ಒಳಗಿರೋ ಮಕ್ಕಳಂದ್ರೂ ತುಂಬ ಕಾಡ್ತಾರೆ. ಒಂದು ಸ್ವಲ್ಪ ಅದ್ರಾಗ 5 ವರ್ಷದ ಮೇಲೆ ಮಕ್ಕಳು ಒಂದು ಸ್ವಲ್ಪ ಪರವಾಗಿಲ್ಲ, ವೆರೈಟಿ ಕೇಳ್ತಾರೆ. ನಾನು ಇದು ಅನುಭವದಿಂದನೇ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಇಲ್ಲಿ ನಾನು ಒಂದೊಂದೇ ಎಲ್ಲವೂ ಅದೇ ಥರನೇ ಲಟ್ಟಿಸ್ಕೊಂಡು ಎಣ್ಣೆ ಹಚ್ಕೊಂಡು 3 ಫೋಲ್ಡ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲವೂ ನಾನು ಹಾಗೆ ಅದೇ ಥರನೇ ನಾನು ಇಲ್ಲಿ ಮಾಡಿ ಎತ್ತಿಡ್ಕೊಂಡೆ. ನಾನು ಎಲ್ಲ ಮೆಂತ್ಯ ಪರೋಟನ ಇಲ್ಲಿ ನಾನು ಬಾಕ್ಸಿಗೆ ಮಾಡ್ತಾಯಿದ್ದೆ ಮಧ್ಯಾಹ್ನಕ್ಕೆ ಅಂತಂದು ಹೇಳಿ. ತುಂಬ ಚೆನ್ನಾಗಾಗಿದ್ದು, ಟೇಸ್ಟ್ ಅಂತೂ ಭಾಳ ಡಿಫ್ರೆಂಟಾಗಿ ಚೆನ್ನಾಗೇ ಬರ್ತಾವೆ.
ಮತ್ತು ಈ ಡಯಾಬಿಟಿಕ್ನವ್ರಿಗಂತೂ ತುಂಬ ಒಳ್ಳೆಯದು. ಅಥವಾ ಮೆಂತ್ಯ ಸೊಪ್ಪು ತಿನ್ನಬೇಕು ಅಂದ್ರೆ ಹೇರ್ ಫಾಲ್ ಆಗೋದನ್ನು ನಿಲ್ಲಿಸ್ಬೋದು. ಮತ್ತು ಹೇರು ಪ್ರೊಟೆಕ್ಷನಿಗೂ ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಬರೀ ಮೆಂತ್ಯ ಪಲ್ಯ ಮತ್ತು ಹಸಿ ಮೆಂತ್ಯ ಸೊಪ್ಪು ಅದೆಲ್ಲ ತಿಂದು ಬೇಜಾರಾಗಿದ್ರೆ ಈ ಥರ ಡಿಫ್ರೆಂಟಾಗಿ ಒಂದು ದಿವ್ಸ ಮೆಂತ್ಯ ಪರೋಟ ಎಲ್ಲ ಮಾಡ್ಕೋಬೋದು. ಡಿಫ್ರೆಂಟ್ ಟೇಸ್ಟೂ ಇರ್ತೈತಿ. ಮೆಂತ್ಯ ಸೊಪ್ಪು ಬಾಡಿ ಒಳಗೆ ಹೋದಂಗೂ ಆಗ್ತೈತಿ. ಅದರಿಂದ ವಿಟಮಿನ್ಸು ನಮಗೆಲ್ಲ ಲಭ್ಯ ಆಗ್ತಾವೆ. ಆಮೇಲೆ ಇದಾದ ಮೇಲೆ ನಾನು ಇವತ್ತು ಬೆಳಗ್ಗೆ ಟಿಫಿನಿಗೆ ಅಂತಂದು ಹೇಳಿ ಇಲ್ಲಿ ರಾಗಿ ಹಿಟ್ಟಿಗೆ ಉಳ್ಳಾಗಡ್ಡಿ ತಪ್ಪಲನ ತೊಗೊಂಬಂದಿದ್ದೆ. ಅದು ಉಳ್ಳಾಗಡ್ಡಿ ತಪ್ಪಲ ಮತ್ತು ಈ ಕಡೆ ಜೋಳದ ರೊಟ್ಟಿ ಅದನ್ನೆಲ್ಲ ಏನು ಸಪ್ರೇಟ್ ಮಾಡೋದು ಅಂತಂದು ಹೇಳಿಬಿಟ್ಟು ನಾನು ಬೆಳಗ್ಗೆ ಟಿಫಿನಿಗೆ ಅಂತಂದು ಹೇಳಿ ಅದು ಉಳ್ಳಾಗಡ್ಡಿ ತಪ್ಪಲನ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಹಾಕಿಬಿಟ್ಟು ನಾನು ಇಲ್ಲಿ ಬೆಳಗ್ಗೆ ಟಿಫಿನಿಗೆ ಅಂತಂದೇಳಿ ಅದು ಉಳ್ಳಾಗಡ್ಡಿ ತಪ್ಪಲ ಮತ್ತು ರಾಗಿ ಹಿಟ್ಟಿನ ತಾಲಿಪಟ್ಟು ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬ ಟೇಸ್ಟಾಗಿತ್ತು. ನಾನು ಇದು ಫಸ್ಟು ಮೆಂತ್ಯ ಪರೋಟನ ಮಾಡಿ ತೆಗೆದುಬಿಟ್ಟು ನಾನು ಇದು ರಾಗಿ ತಾಲಿಪಟ್ಟನ್ನ ಉಳ್ಳಾಗಡ್ಡಿ ತಪ್ಪಲ ಹಾಕಿ ಮಾಡಿದ್ದೆ ನೋಡಿರಿ. ಅದು ಭಾಳ ಚೆನ್ನಾಗಿರ್ತೈತಿ. ಈ ಕಡೆ ರೊಟ್ಟಿ ಮತ್ತು ತಪ್ಪಲು ಪಲ್ಯ ಮಾಡೋದು ಎರಡು ತಪ್ತತಿ ಅಂತಂದೇಳಿ ಎರಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಹಾಕಿದೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಭಾಳ ಚೆನ್ನಾಗಿರ್ತೈತಿ. ಸರಿ, ಈ ಮೆಂತ್ಯ ಪರೋಟದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ. ನೀವೆಲ್ಲ ಹೇಗೆ ಮಾಡ್ತೀರಿ ಅಥವಾ ನೀವು ಮೆಂತ್ಯ ಪರೋಟ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಚೆನ್ನಾಗಿರ್ತೈತಿ. ಇದು ಮೆಂತ್ಯ ಪರೋಟ ಆಯಿತು, ರಾಗಿ ತಾಲಿಪಟ್ಟು ನಾನು ಹಿಂಗೆ ಇಲ್ಲೇ ಕೈಲೇ ತಟ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿತ್ತು. ನನ್ನ ವಿಡಿಯೋ ಇಷ್ಟೊತ್ತರೆಗೂ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು.